ಸಿನಿಮಾ ರಂಗದ ಮತ್ತೊಂದು ಖ್ಯಾತ ನಟಿಯ ವಿಚ್ಛೇದನ ಈಗ ಬಹಿರಂಗಗೊಂಡಿದೆ. ಆ ನಟಿಯ ಬದುಕಲ್ಲಿ ಬಿರುಗಾಳಿ ಎದ್ದಿದ್ದೇಗೆ? ಯಾವ ಕಾರಣಕ್ಕೆ ಆ ನಟಿ ಡಿವೋರ್ಸ್ ಅನ್ನ ಕೊಟ್ಟಿದ್ದಾರೆ? ದಂಪತಿಗಳಿಬ್ಬರು ಸಿನಿಮಾ ಕ್ಷೇತ್ರದಲ್ಲೇ ಇರೋರು, ಇಬ್ಬರು ಕೂಡ ಫೇಮಸ್ ಆಕ್ಟರ್ಗಳು. ಹಾಗಾದ್ರೆ ಅವ್ರು ಯಾರು? ಇಬ್ಬರೂ ಕೂಡ ಖ್ಯಾತ ನಟ ನಟಿಯರೇ. ಇಬ್ಬರ ದಾಂಪತ್ಯ ಜೀವನದಲ್ಲಿ ಈಗ ಬಿರುಕು ಮೂಡಿದೆ ಎಂದು ಹೇಳಲಾಗ್ತಾ ಇದೆ. ಇಬ್ಬರೂ ಕೂಡ ಸೂಪರ್ ಸ್ಟಾರ್ಸ್ಗಳೇ. ಆದ್ರೆ ದಾಂಪತ್ಯ ಜೀವನದಲ್ಲಿ ಏನೋ ಸಮಸ್ಯೆಯಾಗಿ ವಿಚ್ಛೇದನದ ಹಂತಕ್ಕೆ ಬಂದು ತಲುಪಿದೆ. ಸಿನಿಮಾ ರಂಗದಲ್ಲಿ ಇದೊಂದು ಮತ್ತೊಂದು ವಿಚ್ಛೇದನದ ಸ್ಟೋರಿ. ಆ ನಟಿಯ ಬದುಕಲ್ಲಿ ಬಿರುಗಾಳಿ ಬಿಟ್ಟಿದ್ದೇಕೆ? ಯಾವ ಕಾರಣಕ್ಕೆ ಆ ನಟಿ ಡಿವೋರ್ಸ್ಗೆ ಮುಂದಾದರು? ಇಬ್ಬರೂ ಕೂಡ ಖ್ಯಾತ ನಟ ನಟಿಯರೇ. ಆದರೆ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಏನೋ ಸಮಸ್ಯೆ ಆಗಿದೆ. ಹಾಗಾಗಿ ಈಗ ಆ ಸಮಸ್ಯೆ ಡಿವೋರ್ಸ್ ಪಡೆಯುವಲ್ಲಿ ಅಥವಾ ಡಿವೋರ್ಸ್ ಅನ್ನು ಕೊಡುವಲ್ಲಿ ಆ ಹಂತಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಬಾಲಿವುಡ್ನ ಖ್ಯಾತ ದಂಪತಿಗಳಿವರು. ಇತ್ತೀಚೆಗಷ್ಟೇ ಇವರು ಸುದ್ದಿಯಲ್ಲಿದ್ರು. ಅವರೇ ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್. ಚಾಕು ಇರಿತ ಪ್ರಕರಣದಲ್ಲಿ ಸದ್ದಲ್ಲಿದ್ದಂತಹ ವಿಚಾರ ವಿಚ್ಛೇದನದ ಬಗ್ಗೆ ಬರೆದುಕೊಂಡ ಕರೀನಾ, ಅಭಿಮಾನಿಗಳಿಗೆ ಶಾಕ್ ಕೊಟ್ಟ ಕರೀನಾ. ಆದ್ರೆ ಏನಾಯ್ತು ಈ ಚಂದದ ಕುಟುಂಬ? ಮದುವೆ, ವಿಚ್ಛೇದನ, ಆತಂಕ, ಹೆರಿಗೆ, ಪ್ರೀತಿ ಪಾತ್ರ ವ್ಯಕ್ತಿಯ ಸಾವು, ಪೋಷಕರಾಗುವುದು, ಇವೆಲ್ಲವೂ ನಿಮಗೆ ಅರ್ಥವಾಗುವುದಿಲ್ಲ ಎಂದು ಪೋಸ್ಟ್ ಮಾಡಿಕೊಂಡಿದ್ದಾರೆ. ವಿಚ್ಛೇದನ ಪದ ನೋಡಿ ಫ್ಯಾನ್ಸ್ಗೆ ಆತಂಕ ಆಗಿದೆ. ಯಾಕೆ ಈ ತರ ಪೋಸ್ಟ್ ಮಾಡಿದ್ದಾರೆ ಎಂದು ಎಲ್ಲರ ಪ್ರಶ್ನೆಗಳು ಕೂಡ ವ್ಯಕ್ತವಾಗಿರುವಂತಹದ್ದು. ನೋಡಿ, ಆ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಕರೀನಾ ಕಪೂರ್ ಅವರ ಪೋಸ್ಟ್. ಯು ವಿಲ್ ನೆವರ್ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಅಂತ ಹಾಕೊಂಡು ಅಲ್ಲಿ ಮ್ಯಾರೇಜ್, ಡಿವೋರ್ಸ್, ಹೀಗೆ ಸಾಕಷ್ಟು ವಿಚಾರಗಳನ್ನು ಬರೆದುಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚು ಹೈಲೈಟ್ ಆಗಿರುವಂತಹದ್ದು ಡಿವೋರ್ಸ್, ವಿಚ್ಛೇದನ. ಯಾಕೆ ಹಿಂಗೆ ಬರ್ಕೊಂಡ್ರು ಇದು ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ಯು ವಿಲ್ ನೆವರ್ ಟ್ರೂಲಿ ಅಂಡರ್ಸ್ಟ್ಯಾಂಡ್. ನೀವು ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಇದನ್ನ ಎಕ್ಸ್ಪ್ರೆಸ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ ಬರೆದುಕೊಂಡ್ರು ಎನ್ನುವಂತಹದ್ದು ಈಗ ಚರ್ಚೆ ಆಗಿರುವಂತಹದ್ದು. ಇತ್ತೀಚೆಗೆ ಅಷ್ಟೇ ತನ್ನ ಗಂಡ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಪ್ರಕರಣ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ಆ ಚಾಕು ಇರಿದ ವ್ಯಕ್ತಿ ಅಥವಾ ಆ ಚಾಕು ಘಟನೆ ನಡೆದಂತಹ ದಿವಸ ಕರೀನಾ ಕಪೂರ್ ಮನೆಯಲ್ಲಿರಲಿಲ್ಲ, ಪಾರ್ಟಿಗೆ ಹೋಗಿದ್ರು ಎನ್ನುವಂಥ ವಿಚಾರ. ಒಂದು ವೇಳೆ ಈ ವಿಚಾರ ಏನಾದರೂ ವಿಚ್ಛೇದನಕ್ಕೆ ಕಾರಣ ಆಯ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಅದೇನೇ ಇರಲಿ, ಖ್ಯಾತ ನಟ ನಟಿಯರ ಜೀವನ, ಆ ಜೀವನದಲ್ಲಿ ಉಂಟಾದಂತಹ ಬಿರುಕು ನಾಲ್ಕು ಗೋಡೆಯ ಮಧ್ಯದಲ್ಲೇ ತೀರ್ಮಾನ ಆಗಬೇಕು, ಸಾರ್ವಜನಿಕ ಆಗಿ ಅಲ್ಲ ಅಂತ ಈಗ ನೆಟ್ಟಿಗರು ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಡಲಾಗ್ತಾ ಇದೆ. ಸೊ ಒಟ್ಟಾರೆ ಈ ಡಿವೋರ್ಸ್ ಪ್ರಕರಣ ಯಾವ ಹಂತಕ್ಕೆ ಮುಟ್ಟುತ್ತೋ ಎನ್ನುವಂತಹದ್ದು ಬಾಲಿವುಡ್ನಲ್ಲಿ ಬಹಳಷ್ಟು ಕಾತರವನ್ನ ಸೃಷ್ಟಿ ಮಾಡಿದೆ.